ನಮಸ್ಕಾರ, ನಾನು ನಿಮ್ಮ ಅಜಿತ್ ಪೃಥ್ವಿ. ನಾವು ಈ ದಿನ ವ್ಯಾಕರಣ ಮಾಹಿತಿಯಲ್ಲಿ ಸಂಸ್ಕೃತ ಸಂಧಿಯನ್ನು ತಿಳ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಕನ್ನಡದಲ್ಲಿ ಕನ್ನಡದ ಪದಗಳು ಹಾಗೂ ಸಂಸ್ಕೃತದ ಪದಗಳು ಎರಡೂ ಸಹ ಬಳಕೆಯಲ್ಲಿವೆ. ಅದಕ್ಕಾಗಿ ಇಲ್ಲಿ ಎರಡು ರೀತಿಯಾದಂತಹ ಸಂಧಿಗಳನ್ನು ನಾವು ನೋಡಬಹುದು. ಒಂದು ಕನ್ನಡ ಸಂಧಿಗಳು, ಸಂಸ್ಕೃತ ಸಂಧಿಗಳು ಅಂತ ನೋಡ್ಬೋದು. ಸಂಸ್ಕೃತ ಸಂಧಿಗಳು ಅಂದರೆ ಏನು ಅಂತ ನಾವೀಗ ತಿಳ್ಕೊಳ್ಳೋಣ. ಸಂಸ್ಕೃತ ಸಂಧಿಗಳು ಅಂದರೆ ಏನು ಅಂತ ಕರಿತೀವಿ. ಸಂಸ್ಕೃತ ಪದಗಳು ಮತ್ತು ಸಂಸ್ಕೃತ ಪದಗಳು ಸೇರಿ ಸಂಧಿಯಾಗುವುದನ್ನು ನಾವು ಸಂಸ್ಕೃತ ಸಂಧಿಗಳು ಎನ್ನುತ್ತೇವೆ. ಈ ಸಂಸ್ಕೃತ ಸಂಧಿಯಲ್ಲಿ ನಾವು ಒಟ್ಟು ಮುಖ್ಯವಾಗಿ ಏಳು ವಿಧಗಳನ್ನು ನಾವು ಇಲ್ಲಿ ನೋಡ್ಬೋದು. ಅದಕ್ಕಿಂತ ಮುಂಚಿತವಾಗಿ ನಾವಿಲ್ಲಿ ಎರಡು ಮುಖ್ಯವಾದ ಪ್ರಮುಖವಾದ ಅಂಶಗಳನ್ನು ತಿಳ್ಕೋಬೇಕಾದ ಏನಪ್ಪ ಅಂತಂದರೆ, ಇಲ್ಲಿ ಎರಡು ರೀತಿಯಾದಂಥ ವಿಧಗಳು ಬರ್ತವೆ. ಇಲ್ಲಿ ಸಂಸ್ಕೃತದಲ್ಲಿ ಸಂಸ್ಕೃತ ಸಂಧಿ ತಯಾರಿಸುವ ನಂತರ ನಾವು ತಿಳ್ಕೊಳ್ಳೋದು ಸ್ವರ ಸಂಧಿಗಳು, ಸಂಸ್ಕೃತ ಜನ ಸಂಧಿಗಳು ಅಂತ ಎರಡು ಪ್ರಮುಖವಾದಂತಹ ಭಾಗಗಳನ್ನು ನಾವು ನೋಡಬಹುದು. ಈ ಸಂಸ್ಕೃತ ಸ್ವರ ಸಂಧಿಗಳಲ್ಲಿ ನಾವು 4 ವಿಧಗಳನ್ನು ನೋಡಬಹುದು. ಒಂದು ಸವರ್ಣ ಸಂಧಿ, ಎರಡನೇದು ಗುಣ ಸಂಧಿ, ಮೂರನೇದು ವೃದ್ಧಿ ಸಂಧಿ, ನಾಲ್ಕನೇದು ಎಣ್ ಸಂಧಿಗಳಲ್ಲಿ ನಾವು 3 ವಿಧಗಳನ್ನು ಕಾಣಬಹುದು. ಜಸ್ತ್ವ, ಸ್ತುತ್ವ, ಸಂಧಿ, ಹಾಗೆ ಅನುನಾಸಿಕ ಸಂಧಿ. ಒಟ್ಟು ಮುಖ್ಯವಾಗಿ ನಾವು 7 ವಿಧಗಳನ್ನು ಕಾಣ್ತೀವಿ ಸಂಸ್ಕೃತ ಸಂಧಿಗಳಲ್ಲಿ. ಅದರಲ್ಲಿ ಸಂಸ್ಕೃತ ಸ್ವರ ಸಂಧಿಗಳು 4, ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ, ಹಾಗೆಯೇ ಎಣ್ ಸಂಧಿ. ಸಂಸ್ಕೃತ ವ್ಯಂಜನ ಸಂಧಿಗಳು ಬಂದ್ಬಿಟ್ಟು ಜಸ್ತ್ವ ಸಂಧಿ, ಚುಸ್ತ್ವ ಸಂಧಿ, ಅನುನಾಸಿಕ ಸಂಧಿ ಅಂತ ಹೇಳ್ಬಿಟ್ಟು ನಾವು ವಿಧಗಳನ್ನು ಗಮನಿಸಬೇಕಾಗುತ್ತೆ ವೀಕ್ಷಕರೇ. ಓಕೆ, ನಾವು ಇವತ್ತು ಸಂಸ್ಕೃತ ಸಂಧಿಗಳಲ್ಲಿ ಸಂಸ್ಕೃತ ಸ್ವರ ಸಂಧಿಗಳಾದಂತಹ ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ ಹಾಗೂ ಹೆಣ್ ಸಂಧಿಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ ವೀಕ್ಷಕರೇ. ದೀರ್ಘ ಸಂಧಿ, ಇದರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಸವರ್ಣ ದೀರ್ಘ ಸಂಧಿ. ಸವರ್ಣ ಸ್ವರಗಳ ಮುಂದೆ ಸವರ್ಣ ಸ್ವರಗಳು ಬಂದು ಸಂಧಿ ಕಾರ್ಯ ನಡೆಯುವಾಗ ಸಂಧಿ ಕಾರ್ಯ ನಡೆದಾಗ ದೀರ್ಘ ಸ್ವರಗಳು ಆದೇಶವಾಗಿ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಎನ್ನುತ್ತೇವೆ. ಸವರ್ಣ ಸ್ವರಗಳ ಮುಂದೆ ಸವರ್ಣ ಸ್ವರಗಳು ಬಂದು ಸಂಧಿ ಕಾರ್ಯ ನಡೆದಾಗ ದೀರ್ಘ ಸ್ವರಗಳು ಆದೇಶವಾಗಿ ಬಂದರೆ ನಾವು ಸವರ್ಣ ದೀರ್ಘ ಸಂಧಿ ಎನ್ನುತ್ತೇವೆ. ಇದಕ್ಕೆ ನಮ್ಮ ಪ್ರಕಾರ ಒಂದು ಸೂತ್ರವೂ ಸಹ ಇದೆ. ಈ ಸೂತ್ರವನ್ನು ನಾವು ತಿಳ್ಕೊಂಡ್ರೆ ಇದು ತುಂಬಾ ಸುಲಭವಾಗಿ ನಾವು ಕಲಿಬಹುದು ವೀಕ್ಷಕರೇ. ಓಕೆ, ಆ ಸೂತ್ರ ಏನಪ್ಪಾ ಅಂತಂದ್ರೆ, ಸವರ್ಣ ಸ್ವರ ಪ್ಲಸ್ ಸವರ್ಣ ಸ್ವರ ಈಕ್ವಲ್ಸ್ ಸಂಧಿ ಪದದಲ್ಲಿ ದೀರ್ಘ ಸ್ವರ ಬಂದರೆ ಅದೇ ಸವರ್ಣ ದೀರ್ಘ ಸಂಧಿ ವೀಕ್ಷಕರೇ. ಅದಕ್ಕೋಸ್ಕರ ನಾವು ಈ ರೀತಿಯಾದಂತಹ ಒಂದು ಸೂತ್ರವನ್ನು ಸಹ ಮಾಡಬಹುದು. ಸವರ್ಣ ಸ್ವರ ಪ್ಲಸ್ ಸವರ್ಣ ಸ್ವರ ಈಕ್ವಲ್ಸ್ ದೀರ್ಘ ಸ್ವರ. ಈ ರೀತಿಯ
ರೀತಿಯಾದಂತಹ ಒಂದು ಸೂತ್ರಗಳ ಮುಖಾಂತರ ನಾವು ಸುಲಭವಾಗಿ ಕಲಿಬಹುದು. ಇದರಿಂದ ನಮಗೆ ಡೆಫಿನೇಷನ್ಗಳನ್ನು ಅಥವಾ ಒಂದು ಈ ರೀತಿಯಾದಂತಹ ಒಂದು ವ್ಯಾಖ್ಯಾನವನ್ನು ಸೃಷ್ಟಿ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಒಂದು ಸೂತ್ರ ಇದ್ರೆ ನೋಡಿ, ಇಲ್ಲಿ ಸವರ್ಣ ಸ್ವರ ಪ್ಲಸ್ ಸವರ್ಣ ಸ್ವರ ದೀರ್ಘ ಸ್ವರ ನೋಡಿ, ಇದ್ರ ಮುಖಾಂತರ ನಾವು ವ್ಯಾಖ್ಯಾನ ಸೃಷ್ಟಿ ಮಾಡೋದಿಲ್ಲ. ಸವರ್ಣ ಸ್ವರಗಳ ಮುಂದೆ ಸವರ್ಣ ಸ್ವರಗಳು ಬಂದು ಸಂಧಿಕರಣ ಹಿಡಿದಾಗ ದೀರ್ಘ ಸ್ವರಗಳು ಆದೇಶವಾಗಿ ಬಂದರೆ ಅದನ್ನು ನಾವು ಸವರ್ಣ ದೀರ್ಘ ಸಂಧಿ ಎನ್ನುತ್ತೇವೆ ವೀಕ್ಷಕರೇ. ಇದು ಸವರ್ಣ ದೀರ್ಘ ಸಂಧಿ ಎಂದರೇನು ಮತ್ತು ಸವರ್ಣ ದೀರ್ಘ ಸಂಧಿಯ ಸೂತ್ರ ಇಷ್ಟು ಅರ್ಥ ಆಗಿದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವು ಉದಾಹರಣೆಗಳನ್ನು ನಾವು ನೋಡ್ಕೊಳ್ತಾ ಹೋಗೋಣ ವೀಕ್ಷಕರೀಗ. ಈಗ ಸವರ್ಣ ದೀರ್ಘ ಸಂಧಿಯ ಉದಾಹರಣೆಗಳನ್ನು ನೋಡೋಣ ವೀಕ್ಷಕರೇ. ಮೊದಲನೇದಾಗಿ ನಾನು ದೇವಾಲಯ ಒಂದು ಪದ ತಗೊಳ್ತೇನೆ. ನಾವು ನಮಗೆ ಸವರ್ಣ ದೀರ್ಘ ಸಂಧಿಯ ಪ್ರಕಾರ ನಮ್ಮ ಸೂತ್ರ ನೆನಪು ಮಾಡ್ಕೊಳ್ಳಿ. ಸವರ್ಣ ಸ್ವರ ಪ್ಲಸ್ ಸವರ್ಣ ಸ್ವರ ಇದ್ಕೊಂಡು ದೀರ್ಘ ಸ್ವರ ಅಂತ ನಮ್ಮ ಸೂತ್ರ ಇದೆ. ಏನಂತ? ಪ್ಲಸ್ ಸವರ್ಣ ಸ್ವರ ಈಕ್ವಲ್ಸ್ ದೀರ್ಘ ಸ್ವರ ಅನ್ನೋದು ನಮ್ಮ ಸೂತ್ರ. ಈಗ ನಾವು ತೆಗೆದುಕೊಂಡಿರ್ತಕ್ಕಂಥ ಪದದಲ್ಲಿ ದೀರ್ಘ ಸ್ವರ ಇದೆ ಅಂತ ನಾವು ನೋಡ್ಕೋಬೇಕು. ನಾವು ದೀರ್ಘ ಸ್ವರ ಇತ್ತು ಅಂದ್ರೆ ನಾವೀಗ ನಮ್ಮ ಸೂತ್ರದ ಪ್ರಕಾರ ತಿಳಿಸೋಣ. ಸವರ್ಣ ಸ್ವರ ಪ್ಲಸ್ ಸವರ್ಣ ಸ್ವರ. ಆ ಸವರ್ಣ ಸ್ವರಗಳು ಎಲ್ಲಿ ಬರಬೇಕು? ಪೂರ್ವ ಪದ. ನಾವು ಇದನ್ನ ತಿಳಿಸಿಕೊಂಡಾಗ ಪೂರ್ವ ಪದ ಮತ್ತು ಉತ್ತರ ಪದಗಳನ್ನು ಕರಿತೀವಿ. ಈಗ ಪೂರ್ವ ಪದದ ಕೊನೆಯ ಅಕ್ಷರ ಸವರ್ಣ ಸ್ವರ ಆಗಿರಬೇಕು, ಪ್ಲಸ್ ಉತ್ತರ ಪದದ ಮೊದಲನೇ ಅಕ್ಷರ ಸಹ ಇಲ್ಲಿ ಸವರ್ಣ ಸ್ವರ ಆಗಿರಬೇಕು. ಅವೆರಡು ಸೇರಿ ಒಂದು ಪದವಾದಾಗ ಅದು ದೀರ್ಘ ಸ್ವರ ಆಗಬೇಕು. ದೇವ ಪ್ಲಸ್ ಆಲಯ. ನೋಡಿ ವೀಕ್ಷಕರೇ, ವಾನಲ್ಲಿ ಆ ಅನ್ನೋ ಸ್ವರ ಇದೆ, ಆ ಸ್ವರ. ಇಲ್ಲಿ ವಾನಲ್ಲಿ ಆ ಇದೆ ಅಂದ್ರೆ ಇವೆರಡೂ ಸಹ ಸವರ್ಣಾಕ್ಷರಗಳು, ಇವೆರಡೂ ಸೇರಿ ದೀರ್ಘ ಸ್ವರ ಬಂದಿದೆ. ಹಂಗಾಗಿ ಇದು ಯಾವ ಸಂಧಿ ಅಂತ ಹೇಳ್ತೀವಿ? ಸವರ್ಣ ದೀರ್ಘ ಸಂಧಿ. ಈಗ ಮತ್ತೊಂದು ಉದಾಹರಣೆ ತಗೊಳ್ಳೋಣ. ಮಹಾನುಭಾವ. ಈಗ ಅದೇ ರೀತಿಯಾಗಿ ಬಿಡಿಸೋಣ ವೀಕ್ಷಕರಿಗೆ. ಮಹಾ ಪ್ಲಸ್ ಅನುಭವ. ಈ ಹಾನಲ್ಲಿ ಯಾವ ಸ್ವರ ಇದೆ ಅನ್ನೋದನ್ನು ನಾವು ಕಂಡುಹಿಡಿಯಬೇಕು. ಫಸ್ಟ್ ಇಲ್ಲಿ ಹ ಪ್ಲಸ್ ಆ, ಇಲ್ಲಿ ಆ ಸ್ವರ ಸಿಕ್ತು ನಮಗೆ. ಇಲ್ಲಿ ಆ ಇದೆ. ಇವೆರಡೂ ಸಹ ಸವರ್ಣ ಸ್ವರಗಳು. ಆ ಸವರ್ಣ ಸ್ವರಗಳು ಸೇರಿದಾಗ ಈ ಹಾನಲ್ಲಿ ದೀರ್ಘ ಸ್ವರ ಬಂದಿದೆ. ಹಾಗಾಗಿ ನಾವಿದನ್ನ ಸವರ್ಣ ದೀರ್ಘ ಸಂಧಿ ಅಂತ ಕರೀತೀವಿ. ಮತ್ತೆ ಮತ್ತೊಂದು ಉದಾಹರಣೆಯನ್ನು ನಾವು ನೋಡೋದಾದ್ರೆ, ಭಾರತಾಂಬೆ. ಇದನ್ನು ನಾವು ಬಿಡಿಸಿದರೆ ನೋಡಿ, ಭಾರತ ಪ್ಲಸ್ ಆಂಬೆ. ಭಾರತ ಪ್ಲಸ್ ಆಂಬೆ. ನೋಡಿ, ಇಲ್ಲಿ ನಲ್ಲಿ ಆ ಅನ್ನೋ ಸ್ವರ ಇದೆ, ಇಲ್ಲಿ ಆ ಇದೆ. ಇವೆರಡೂ ಸಹ ಸವರ್ಣ ಸ್ವರಗಳು. ಇಲ್ಲಿ ದೀರ್ಘ ಸ್ವರ ಬಂದಿದೆ. ಇದನ್ನ ಈ ರೀತಿಯಾಗಿ ನೋಡಿ, ಸವರ್ಣ ಸ್ವರಗಳ ಮುಂದೆ ಸವರ್ಣ ಸ್ವರಗಳು ಬಂದು ದೀರ್ಘ ಸ್ವರಗಳು ಆದೇಶವಾದರೆ ನಾವು ಅದನ್ನ ಸವರ್ಣ ದೀರ್ಘ ಸಂಧಿ ಅಂತ ಸುಲಭವಾಗಿ ಕಂಡುಕೋಬಹುದು. ನಾವು ಸುಲಭವಾಗಿ ಕಂಡುಹಿಡಿಯಲಿ ನಾವು ಒಂದು ಸೂತ್ರವನ್ನು ಫಾಲೋ ಮಾಡಿದ್ರೆ ನಾವು ಇದನ್ನು ತಿಳ್ಕೊಳ್ಳೋದಕ್ಕೆ ತುಂಬಾ ಸುಲಭ ಆಗುತ್ತೆ. ನಾವು ಇದನ್ನ ತುಂಬಾ ಈಸಿಯಾಗಿ ಕಲಿಬಹುದು. ಈ ಸೂತ್ರವನ್ನು ನಾವು ಮರಿಬಾರ್ದು. ಈ ಸೂತ್ರಗಳನ್ನು ನಾವು ಒಂದು ಕಡೆ ಬರೆದಿಟ್ಕೊಂಡ್ರೆ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ವೀಕ್ಷಕರೇ. ನೋಡಿ, ಸವರ್ಣ ಸ್ವರ ಪ್ಲಸ್ ಸವರ್ಣ ಸ್ವರ ಇಸ್ಕೊಂಡು ದೀರ್ಘ ಸ್ವರ. ಇದಕ್ಕೆ ಉದಾಹರಣೆಗಳಾಗಿವೆ. ಇನ್ನೊಂದು ಉದಾಹರಣೆಗಳನ್ನು ನಾವು ನೋಡಿದರೆ ನೋಡಿ ವೀಕ್ಷಕರೇ, ಗ್ರಂಥಾಲಯ. ನೋಡಿ, ಬಿಡಿಸಿದರೆ ಗ್ರಂಥ ಪ್ಲಸ್ ಆಲಯ. ಆ ಪ್ಲಸ್ ಆ, ಇವೆರಡು ಸವರ್ಣ ಸ್ವರಗಳು. ಇಲ್ಲಿ ದೀರ್ಘ ಸ್ವರ ಆದೇಶವಾಗಿ ಬಂದಿದೆ. ಹಾಗಾಗಿ ಇದು ಸವರ್ಣ ದೀರ್ಘ ಸಂಧಿ. ಈ ಸೂತ್ರದ ಮುಖಾಂತರ ಹಾಗೂ ಈ ಕೆಲವೊಂದು ಉದಾಹರಣೆಗಳ ಮುಖಾಂತರ ಈ
ಸವರ್ಣ ದೀರ್ಘ ಸಂಧಿ ಅಂದರೆ ಏನು ಅಂತ ನಿಮಗೆ ಸುಲಭವಾಗಿ ಅರ್ಥ ಆಗಿಕೊಳ್ತೀನಿ ವೀಕ್ಷಕರೇ. ಈಗ ಸಂಸ್ಕೃತ ಸಂಧಿಗಳಲ್ಲಿ ಎರಡನೆಯ ಸಂಧಿ ಆದಂತಹ ಗುಣಸಂಧಿಯ ಬಗ್ಗೆ ನಾವು ಇಲ್ಲಿ ತಿಳಿಯಲಿಕ್ಕೆ ಹೋಗ್ತಾ ಇದ್ದೀವಿ ವೀಕ್ಷಕರೇ. ಇದು ಸ್ವಲ್ಪ ಎಲ್ಲ ಒಂದು ಕಡೆಗೆ ನಿಮಗೆ ಕೆಲವೊಂದು ಸಮಸ್ಯೆಗಳು ಸ್ವಲ್ಪ ಉಂಟಾಗ್ಬೋದು. ಇದನ್ನ ಕಂಡುಹಿಡಿಯಲು ನಿಮಗೆಲ್ಲ ಒಂದು ಸ್ವಲ್ಪ ಕಷ್ಟ ಅನಿಸ್ಬೋದೇನೋ ಅಂತ ಅನಿಸುತ್ತೆ. ಆದರೆ ನಾವು ಸೂತ್ರ ಹೇಳ್ಕೊಡ್ತೀವಿ ವೀಕ್ಷಕರೇ. ಆ ಸೂತ್ರದ ಮುಖಾಂತರ ನಾವು ಕಲ್ತ್ಬಿಟ್ವಿ ಅಂದರೆ ಈ ಗುಣಸಂಧಿ ತುಂಬಾ ಸುಲಭ ಆಗುತ್ತೆ. a plus e is equal to a plus u is equal to a plus ru is equal to okay. Yes, a o ಮತ್ತು ಹರ್ ನೋಡಿ. ಈ ಪ್ಲಸ್ ಹಾಕಿರೋದು ಎಡಭಾಗದಲ್ಲಿರೋದೆಲ್ಲ ಪೂರ್ವ ಪದಗಳು, ಈ ಪ್ಲಸ್ ಇಂದ ಬಲಭಾಗದಲ್ಲಿರೋದೆಲ್ಲ ಉತ್ತರ ಪದಗಳು, ಈ ಇಸಿಕೋಟಿಂದ ಈ ಕಡೆ ಇರೋದೆಲ್ಲ ಸಂಧಿ ಪದಗಳು. ಎಸ್ ವೀಕ್ಷಕರೇ, ಏನಪ್ಪಾ ಅಂದ್ರೆ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಆ ಅಥವಾ ಆ ಇರಬೇಕು, ಉತ್ತರ ಪದದ ಮೊದಲನೇ ಅಕ್ಷರದಲ್ಲಿ ಇ ಅಥವಾ ಇ, ಉ ಅಥವಾ ಉ ಅಥವಾ ರು. ಈ ಆ ಮುಂದೆ ಈ ಬಂದಾಗ ಏನೇ ಬರಬೇಕು, ಆ ಮುಂದೆ ಉ ಬಂದಾಗ ಓನೇ ಬರಬೇಕು. ಆ ಓ ಏನು ಬರಬೇಕು ಅಂದ್ರೆ ಸಂಧಿ ಪದ ಬರಬೇಕು ವೀಕ್ಷಕರೇ. ಹಾಗೇನೆ ಆ ಮುಂದೆ ರ ಬಂದಾಗ ಅದು ಹರ್ರಾಗಿ ಬದಲಾವಣೆ ಆಗುತ್ತೆ. ಇದು ಸೂತ್ರ. ಈ ಸೂತ್ರವನ್ನ ಇಟ್ಕೊಂಡು ನಾವೀಗ ಒಂದು ವ್ಯಾಖ್ಯಾನವನ್ನ ಮಾಡೋಣ. ಸೂತ್ರದ ಪ್ರಕಾರ ನಾವೀಗ ಇದಕ್ಕೆ ವ್ಯಾಖ್ಯಾನವನ್ನ ಬರೆದಿದ್ದೀವಿ ವೀಕ್ಷಕರೇ. ನೋಡಿ, ಈಗ ಗುಣಸಂಧಿಗೆ ಈ ಸೂತ್ರದ ಮುಖಾಂತರ ಈ ವ್ಯಾಖ್ಯಾನವನ್ನು ನಾವೀಗ ತಿಳ್ಕೊಳ್ಳೋಣ. ಆ ಕಾರಗಳ ಮುಂದೆ ಈ ಕಾರಗಳು ಬಂದು ಎ, ಆ ಕಾರಗಳ ಮುಂದೆ ಉ ಕಾರಗಳು ಬಂದು ಓ, ಆ ಕಾರಗಳ ಮುಂದೆ ರ ಕಾರಗಳು ಬಂದು ಹರ್ ಆಗಿ ಬದಲಾಗಿ ಈ ರೀತಿ ಆಗುವುದನ್ನ ನಾವು ಗುಣಸಂಧಿ ಎನ್ನುತ್ತೇವೆ ವೀಕ್ಷಕರೇ. ಸುಲಭವಾದ ವಿಧಾನದೊಂದಿಗೆ ನೀವು ಇದನ್ನ ಸುಲಭವಾಗಿ ಅರ್ಥ ಮಾಡ್ಕೋಬಹುದು ವೀಕ್ಷಕರೇ. ಇಲ್ಲಿ ನೋಡಿ, ಒಂದು ಸೂತ್ರ, ಈ ಸೂತ್ರವನ್ನು ಇಟ್ಕೊಂಡು ಬಂದ್ರೆ ಈ ಗುಣಸಂಧಿಯನ್ನು ನಾವು ಸುಲಭವಾಗಿ ಕಲಿಬಹುದು. ನೀವು ಇದನ್ನ ಆರಾಮಾಗಿ ಎಲ್ಲಿ ಬೇಕಾದರೂ ಇಟ್ಕೊಂಡು ಇದನ್ನ ಓದ್ಕೋಬಹುದು. ನೀವು ಬೇಕಾದ್ರೆ ಇದಕ್ಕೆ ಸುಲಭವಾಗಿ ಒಂದು ವಿಧಾನ ಅಂತ ಹೇಳ್ಬೋದು, ಒಂದು ಶಾರ್ಟ್ ಕಟ್ ಅಂತ ನೀವು ಇಂಗ್ಲಿಷಲ್ಲಿ ಕರಿಬಹುದು ವೀಕ್ಷಕರೇ. ನೋಡಿ, ಆ ಪ್ಲಸ್ ಇ ಇಸ್ ಈಕ್ವಲ್ ಟು ಎ, ಆ ಪ್ಲಸ್ ಉ ಇಸ್ ಈಕ್ವಲ್ ಟು ಓ, ಆ ಪ್ಲಸ್ ರು ಇಸ್ ಈಕ್ವಲ್ ಟು ಹರ್. ಇದರಿಂದ ಒಂದು ವ್ಯಾಖ್ಯಾನವನ್ನು ಸಹ ಆ ಕಾರಗಳ ಮುಂದೆ ಈ ಕಾರಗಳು ಬಂದು ಎ, ಆ ಕಾರಗಳ ಮುಂದೆ ಉ ಓ, ಆ ಕಾರಗಳ ಮುಂದೆ ರ ಕಾರಗಳು ಬಂದು ಹರ್ ಹಾಗೆ ಈ ರೀತಿ ಆಗುವುದನ್ನು ಗುಣಸಂಧಿ ಎನ್ನುತ್ತೇವೆ. ಈ ಗುಣಸಂಧಿಗೆ ಕೆಲವೊಂದು ಉದಾಹರಣೆಗಳನ್ನು ನೋಡೋಣ ವೀಕ್ಷಕರಿಗೆ. ಗುಣಸಂಧಿಯ ಉದಾಹರಣೆಗಳನ್ನು ನೋಡೋಣ. ನಾವು ಸೂತ್ರಗಳ ಪ್ರಕಾರ ಒಂದೊಂದಕ್ಕೆ ಒಂದೊಂದು ಉದಾಹರಣೆಗಳನ್ನು ನೋಡೋಣ ವೀಕ್ಷಕರೇ. ನೋಡಿ, ದೇವೇಂದ್ರ. ಈ ದೇವೇಂದ್ರದಲ್ಲಿ ವೀಕ್ಷಕರೇ ನಾವು ಗಮನಿಸಿದಾಗ ಇಲ್ಲಿ ಅವರು ಸಂಧಿ ಪದದಲ್ಲಿ ನಮಗೆ ಎ ಇರಬೇಕು ಅಂತಿದೆ, ಈ ವೇನಲ್ಲಿ ಎ ಇದೆ ವೀಕ್ಷಕರೇ. ಈಗ ನಾವು ಹಾಗಾದ್ರೆ ಆ ಕಾರಗಳಿಗೆ ಈ ಕಾರಗಳ ತರ ಬಿಡಿಸ್ಕೋಬೇಕು ನಾವು. ನೋಡಿ, ದೇವ ಪ್ಲಸ್ ಇಂದ್ರ. ಯಾಕೆ ಅಂದ್ರೆ ವೀಕ್ಷಕರೇ ನೋಡಿ, ಇಲ್ಲಿ ವಾರ್ನಲ್ಲಿ ಆ ಇದೆ, ಇಲ್ಲಿ ಈ ಇದೆ. ನಮ್ಮ ಮೊದಲನೇ ಫಾರ್ಮುಲಾ ಪ್ರಕಾರ ಅದು ಬಿಡಿಸಿದ್ದೀವಿ ನೋಡಿ ನಾವೀಗ. ನೋಡ್ಕೊಳ್ಳಿ, ಇಲ್ಲಿ ಎ ಬಂದಿದೆ, ಆ ಕಾರಗಳ ಮತ್ತೆ ಈ ಕಾರಗಳ ಉಚಿತ, ಈ ಕಾಮೋಚಿತನಲ್ಲಿ ಓ ಇದೆ ವೀಕ್ಷಕರೇ, ಓ. ಓಕೆ, ಅದನ್ನ ಈಗ ನಾವು ಊಗೆ ಮಾಡ್ಕೋಬೇಕಾಗುತ್ತೆ ವೀಕ್ಷಕರೇ. ನೋಡಿ ಇಲ್ಲಿ ನೋಡಿ, ಕಾಲ ಪ್ಲಸ್ ಉಚಿತ. ನೋಡಿ ಎಷ್ಟು ಸುಲಭವಾಗಿ ಮುಗಿಸ್ಬೋದು. ಒಂದು ಸೂತ್ರ ಇದೆ, ಆ ಪ್ಲಸ್ ಉ ಇಸ್ ಈಕ್ವಲ್ ಟು ಓ. ನೋಡಿ, ಈಗ ಅದೇ ರೀತಿಯಾಗಿ ಮೂರನೇ ಫಾರ್ಮುಲಾ ಪ್ರಕಾರ ಬಿಡಿಸಿದ್ರೆ ವೀಕ್ಷಕರೇ, ದೇವರ್ಷಿ. ಓಕೆ, ಎಸ್ ದೇವರ್ಷಿ. ನಾವು ಈ
ಹರ್ಕಾರವನ್ನು ತುಂಬಾ ಸುಲಭವಾಗಿ ಕಂಡುಹಿಡಿಯಬಹುದು ವೀಕ್ಷಕರೇ. ಅದು ಒಂದು ರೀತಿಯಲ್ಲಿ ಸರಿ, ಒಂದು ರೀತಿಯಲ್ಲಿ ತಪ್ಪಾಗ್ಬೋದು, ಬಟ್ ಕಂಡುಹಿಡಿಯೋದು ಎಲ್ಲ ಒಂದು ಕಡೆ ನಮಗೆ ಸುಲಭ. ಯಾಕೆಂದ್ರೆ ಅಕ್ಕಪತ್ತಿನ ಅಕ್ಷರಗಳು ಬಂದ್ರೆ ನಾವು ಅದನ್ನ ಹರ್ ಓದುವಾಗ ಹರ್ ಅಂತ ಬರುತ್ತೆ. ದೇವರ್, ದೇವರ್ಷಿ, ದೇವರ್ಷಿ. ಈಗ ರೂ ಬರಬೇಕು, ಮತ್ತೆ ನಮ್ಮ ಸಂಧಿಪದಲ್ಲಿ ಹರ್ ಬರ್ತಿದೆ, ದೇವರ್ ಹರ್ ಬಂದಿದೆ. ಹಾಗಾದ್ರೆ ರೂ ಪ್ರಕಾರ ಬಿಡಿಸ್ಕೋಬೇಕು ನಾವೀಗ. ಅ ಇರಬೇಕು, ದೇವನಲ್ಲಿ ಆ ಇದೆ, ಮತ್ತೆ ಇಲ್ಲಿ ರೂ ಬರಬೇಕು. ಈಗ ನಮ್ಮ ಫಾರ್ಮುಲಾ ಪ್ರಕಾರ ದೇವರ್ಷಿ, ದೇವರ್ಷಿ ಅಂದ್ರೆ ದೇವ ಋಷಿ. ರು ಇದೆ ವೀಕ್ಷಕರೇ. ಹಾಗಾಗಿ ಆ ಪ್ಲಸ್ ರು ಇಸ್ ಈಕ್ವಲ್ ಟು ಹರ್. ಮೇಷ, ಇಲ್ಲಿ ಯಾವ ಸ್ವರ ಇದೆ ವೀಕ್ಷಕರೇ ಅಂದ್ರೆ ನಿಮಗೆಲ್ಲ ಗೊತ್ತಾಗಬೇಕು ಯಾವ ಸ್ವರ ಬಂದಿದೆ. ಎ ಬಂದಿದ್ರೆ ನೋಡಿ ನಮ್ಮ ಫಾರ್ಮುಲಾ ಪ್ರಕಾರ ಈಗ ಆ ಪ್ಲಸ್ ಈ ಪ್ರಕಾರ ನಾವು ಇದನ್ನು ಬಿಡಿಸ್ಬೇಕು. ಹೇಗೆ ಬಿಡಿಸ್ಬೇಕು? ಗಣ ಪ್ಲಸ್ ಈಶಾ, ಆ ಪ್ಲಸ್ ಈ ಇಸ್ ಈಕ್ವಲ್ ಟು ಎ. ನೋಡಿ ಮಹರ್ಷಿ, ಹರ್ ಬರ್ತಾ ಇದೆ. ಹರ್ ಬರ್ತಿದೆ ಅಂದ್ಮೇಲೆ ನಮ್ಮ ಮೂರನೇ ಫಾರ್ಮುಲಾ ನಾವೀಗ ಅಪ್ಲೈ ಮಾಡಬೇಕಾಗುತ್ತೆ. ಅದ್ರ ಪ್ರಕಾರ ನಾವು ಬಿಡಿಸೋಣ ವೀಕ್ಷಕರೇ. ನೋಡಿ ಮಹ ಪ್ಲಸ್ ಋಷಿ, ಆ ಪ್ಲಸ್ ರು ಈಕ್ವಲ್ ಹರ್. ಅಂದ್ರೆ ಮಹಾಋಷಿಯನ್ನು ನಾವು ಮಹರ್ಷಿ ಅಂತ ಕರಿತೀವಿ, ಅದಕ್ಕೆ ಇದನ್ನ ಮಹರ್ಷಿ ಅಂತ ಕರಿತೇವೆ ವೀಕ್ಷಕರೇ. ಈ ರೀತಿಯಾಗಿ ಗುಣಸಂಧಿಗಳನ್ನ ಒಂದು ಸೂತ್ರವನ್ನ ಇಟ್ಕೊಂಡು ಇದರಿಂದ ನಾವು ಡೆಫಿನೇಷನ್ಗಳನ್ನು ಸಹ ಮಾಡೋದಕ್ಕೆ ಈಸಿ ಆಗುತ್ತೆ. ಮೀನ್ಸ್ ವ್ಯಾಖ್ಯಾನಗಳನ್ನ ಮಾಡಲಿಕ್ಕೆ ನಮಗೆ ಸುಲಭ ಆಗುತ್ತೆ. ಹಾಗೆ ನಾವು ಒಂದು ಪದಗಳನ್ನ ಇಟ್ಕೊಂಡು ಬಿಡಿಸ್ಲಿಕ್ಕೂ ಸಹ ನಮಗೆ ತುಂಬಾ ಸುಲಭ ಆಗುತ್ತೆ ವೀಕ್ಷಕರೇ. ವೃದ್ಧಿ ಸಂಧಿ, ಈ ಎರಡು ಸಂಧಿಗಳಿಗೂ ಸಹ ಯಾವ ರೀತಿಯಾಗಿ ಸೂತ್ರಗಳಿತ್ತೋ ಹಾಗೆ ಇದಕ್ಕೂ ಕೂಡ ಒಂದು ಸೂತ್ರ ಇದೆ ವೀಕ್ಷಕರೇ. ನೋಡ್ಕೊಳ್ಳಿ, ತುಂಬಾ ಸುಲಭವಾದ ವಿಧಾನ. ಆಕಾರಗಳಿಂದ ತುಂಬಾ ಸುಲಭವಾದ ವಿಧಾನ. ಆಕಾರಗಳಿಂದ ಎ ಐ ಐ, ಹಾಗೆಯೇ ಆಕಾರಗಳಿಗೆ ಓ ಔ. ಮೀನ್ಸ್ ಇದ್ರ ಪ್ರಕಾರ ವೀಕ್ಷಕರೇ ಈಗ ಆ ಮುಂದೆ ಎ ಐನೇ ಬಂದು ಸಂಧಿಪದಲ್ಲಿ ಐ ಆಗಬೇಕು, ಬೇರೆ ಬರಲಿಲ್ಲ. ಹಾಗಾಗಿ ನಮಗೆ ಇದು ತುಂಬಾ ಸುಲಭ ಗೊತ್ತಿರುತ್ತೆ ವೀಕ್ಷಕರೇ. ನೋಡಿ ಆ ಮುಂದೆ ಓ ಔನೇ ಬರಬೇಕು, ಸಂಧಿಪದಲ್ಲಿ ಔವೇ ಆಗಬೇಕು. ಆಗಷ್ಟೇ ಅದು ಯಾವ ಸಂಧಿ ಅನಿಸ್ಕೊಳ್ಳುತ್ತೆ? ವೃದ್ಧಿ ಸಂಧಿ ಅನಿಸ್ಕೊಳ್ಳುತ್ತೆ. ನೋಡಿ ಈ ಸೂತ್ರಗಳನ್ನ ಇಟ್ಕೊಂಡು ನಾವೀಗ ಒಂದು ವ್ಯಾಖ್ಯಾನವನ್ನು ಸಹ ನಾವು ಮಾಡಬಹುದು, ಸುಲಭವಾಗಿ ಮಾಡಬಹುದು. ನೋಡಿ ಇಲ್ಲಿ ನಾವು ಒಂದು ಸೂತ್ರವನ್ನು ಇಟ್ಕೊಂಡ್ರೆ ಒಂದು ವ್ಯಾಖ್ಯಾನವನ್ನು ಸಹ ರಚನೆ ಮಾಡಲಿಕ್ಕೆ ಈಸಿ ಆಗುತ್ತೆ. ಹಾಗೆಯೇ ಉದಾಹರಣೆಗಳನ್ನು ಸಹ ಕಂಡುಹಿಡಿಯಲಿಕ್ಕೆ ನಮಗೆ ತುಂಬಾ ಸುಲಭ ಆಗುತ್ತೆ ವೀಕ್ಷಕರೇ. ನೋಡಿ ಈಗ ಈ ಸೂತ್ರ ಇದೆ, ಈ ಸೂತ್ರವನ್ನು ಇಟ್ಕೊಂಡ್ಬಿಟ್ಟು ನಾವು ವ್ಯಾಖ್ಯಾನ ಮಾಡೋಣ. ಈ ಸೂತ್ರಗಳ ಪ್ರಕಾರ ನಾವೀಗ ವ್ಯಾಖ್ಯಾನವನ್ನ ಮಾಡಿದ್ದೀವಿ ವೀಕ್ಷಕರೇ. ಇಲ್ಲಿ ಆಕಾರಗಳಿಗೆ ಎ ಐ ಕಾರಗಳು ಪರವಾಗಿ ಬಂದು ಅವೆರಡರ ಸ್ಥಾನದಲ್ಲಿ ಐ ಮತ್ತು ಆಕಾರಗಳ ಮುಂದೆ ಓ ಔಕಾರಗಳು ಬಂದು ಔ ಆಗುವುದನ್ನು ನಾವು ವೃದ್ಧಿ ಸಂಧಿ ಎನ್ನುತ್ತೇವೆ ವೀಕ್ಷಕರೇ. ಹೀಗೆ ನೋಡಿ ಒಂದು ಸೂತ್ರ ಕಂಡ್ರೆ ಅದನ್ನು ನಾವು ವ್ಯಾಖ್ಯಾನ ಮಾಡೋದು ತುಂಬಾ ಸುಲಭ ಆಗುತ್ತೆ ವೀಕ್ಷಕರೇ. ಹಾಗೆ ನಾವು ಉದಾಹರಣೆಗಳನ್ನು ಬಿಡಿಸಲಿಕ್ಕೂ ಸಹ ತುಂಬಾ ಅನುಕೂಲ ಆಗುತ್ತೆ, ನಮಗೆ ಕಂಡುಹಿಡಿಕೊಳ್ಳೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ವೀಕ್ಷಕರೇ. ಇದನ್ನ ವ್ಯಾಖ್ಯಾನ ಆ ಪ್ಲಸ್ ಎ ಐ ಇಸ್ ಈಕ್ವಲ್ ಟು ಐ, ಆ ಪ್ಲಸ್ ಓ ಔ ಇಸ್ ಈಕ್ವಲ್ ಟು ಔ. ಆಕಾರಗಳಿಗೆ ಎ ಐ ಕಾರಗಳು ಪರವಾಗಿ ಬಂದು ಅವೆರಡರ ಸ್ಥಾನದಲ್ಲಿ ಐ ಮತ್ತು ಆಕಾರಗಳ ಮುಂದೆ ಓ ಔ ಕಾರಗಳು ಬಂದು ಔ ಆಗುವುದನ್ನು ನಾವು ವೃದ್ಧಿ ಸಂಧಿ ಅಂತೇವೆ ವೀಕ್ಷಕರೇ. ಈ ವೃದ್ಧಿ ಸಂಧಿಯ ಬಗ್ಗೆ ಕೆಲವೊಂದು ಉದಾಹರಣೆಗಳನ್ನು ನೋಡೋಣ ವೀಕ್ಷಕರೇ. ನೋಡಿ ವೀಕ್ಷಕರೇ, ನಾನೀಗ ಒಂದು 4 ಉದಾಹರಣೆಗಳನ್ನು ಬರ್ಕೊಂಡಿದ್ದೀನಿ. ಏನಪ್ಪಾ ಅಂತಂದ್ರೆ ಮಹೇಶ್ವರ್ಯ, ದಿವ್ಯ ಔಷಧ, ಲೋಕೈಕ, ಹಾಗೆಯೇ ಮಹೌದಾರ್ಯ ಅಂತ 4 ಪದಗಳನ್ನು ನಾನೀಗ ಬರ್ಕೊಂಡಿದ್ದೀನಿ. ನಮ್ಮ ಈ 2 ಫಾರ್ಮುಲಾಗಳ ಮುಖಾಂತರ ನಾವು ಬಿಡಿಸಬೇಕು. ನಮ್ಮ ಫಾರ್ಮುಲಾದಲ್ಲಿ ಏನಿದೆ, ಸಂಧಿ ಪದದಲ್ಲಿ ಐ ಅಥವಾ ಔ ಬಂದಿರಬೇಕು ವೀಕ್ಷಕರೇ.
ಎಸ್, ಈಗ ಇಲ್ಲಿ ಮಹೈಶ್ವರ್ಯದಲ್ಲಿ ಯಾವ ಬರ್ತಾ ಇದೆ ಉಚ್ಚಾರಣೆಯಲ್ಲಿ ಸ್ವರ? ಮಹೈ, ಐ ಬರ್ತಾ ಇದೆ ವೀಕ್ಷಕರಲ್ಲಿ. ಐ ಬರ್ತಾ ಇದೆ ಅಂದ್ಮೇಲೆ ನಾವೀಗ ಈ ಅ ಪ್ಲಸ್ ಎ ಐ ಪ್ರಕಾರ ನಾವು ಇದನ್ನ ಬಿಡಿಸ್ಬೇಕೀಗ. ನೋಡೋಣ ವೀಕ್ಷಕರೇ, ನೋಡಿ ಇದನ್ನ ಹೇಗೆ ಬಿಡಿಸ್ಬೇಕು. ಅ ಬರಬೇಕು, ಮಹಾ ಪ್ಲಸ್ ಐಶ್ವರ್ಯ. ನೋಡಿ, ಮಹಾನಲ್ಲಿ ಆ ಇದೆ ಪ್ಲಸ್ ಐ ಇದೆ. ಈ ಸಂಧಿ ಪದದಲ್ಲಿ ಐ ಬಂದಿದೆ ವೀಕ್ಷಕರೇ. ನೋಡಿ, ಒಂದು ಸೂತ್ರ ಇಟ್ಕೊಂಡು ಎಷ್ಟು ಸುಲಭವನ್ನು ಬಿಡಿಸ್ಬೋದಲ್ಲ. ನೀವು ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಅಥವಾ ನಿಮ್ಮ 10th ಎಕ್ಸಾಮ್ಗಳಲ್ಲಿ ನಿಮ್ಮ ಎಲ್ಲ ಎಕ್ಸಾಮ್ಗಳಲ್ಲೂ ಸಹ ನೀವು ಈ ಸೂತ್ರಗಳನ್ನು ಮೈಂಡಲ್ಲಿ ಇಟ್ಕೊಂಡು ಹೋಗ್ಬಿಟ್ರೆ ಆರಾಮಾಗಿ ನೀವು ಅಲ್ಲಿ ಅದನ್ನ ಎಲ್ಲರೂ ರಫ್ ವರ್ಕ್ ಮಾಡಿಕೊಂಡು ಬರೀಬೋದು. ಸುಲಭವಾಗಿ ನಿಮಗೆ ಸುಲಭ ಆಗುತ್ತೆ ವೀಕ್ಷಕರೇ. ನನಗೂ ಸಹ ಎಷ್ಟೋ ಎಕ್ಸಾಮ್ಗಳಲ್ಲಿ ಇದು ಅನುಕೂಲ ಆಗಿದೆ. ಈಗ ದಿವ್ಯ ಔಷಧ ಬಿಡಿಸ್ತಾರೆ. ದಿವ್ಯ ಔಷಧ ನೋಡಿ, ಇಲ್ಲಿ ಅವು ನಮಗೆ ಕಾಣ್ತಾ ಇದೆ ವೀಕ್ಷಕರೇ. ಅವು ಬಂದ್ಮೇಲೆ ಈಗ ಅ ಪ್ಲಸ್ ಓ ಔ ಸೂತ್ರದ ಮೇಲೆ ನಾವು ಇದನ್ನು ಬಿಡಿಸ್ಬೇಕು. ಹಾಗಿದ್ರೆ ಹೇಳಿ, ದಿವ್ಯ ಪ್ಲಸ್ ಔಷಧ. ನೋಡಿ, ಆ ಪ್ಲಸ್ ಔ ಈಸ್ ಈಕ್ವಲ್ ಟು ಔ. ಇಷ್ಟೇ ವೀಕ್ಷಕರೇ, ಎಷ್ಟು ಸುಲಭವಾಗಿ ಬಿಡಿಸ್ಬೋದು ನೋಡಿ. ಈಗ ಲೋಕೈಕನಲ್ಲಿ ಐ ಬಂದ್ಬಿಡ್ತು ವೀಕ್ಷಕರೇ. ಲೋಕ ಪ್ಲಸ್ ಲೋಕೈಕ, ಲೋಕ ಪ್ಲಸ್ ಐಕ, ಆ ಪ್ಲಸ್ ಐ ಇಸ್ ಈಕ್ವಲ್ ಟು ಐ. ನೋಡಿ, ನಮ್ಮ ಮೊದಲನೇ ಫಾರ್ಮುಲಾ ಬಂದಿದೆ. ಈಗ ಅದೇ ರೀತಿಯಾಗಿ 4ನೇ ಸೂತ್ರದ ಪ್ರಕಾರ ವೀಕ್ಷಕರಿಗೆ ನೋಡಿ, ಇಲ್ಲಿ ಮಹೌದಾರ್ಯ, ಇಲ್ಲಿ ಹೌ ಸ್ವರ ನಮಗೆ ಸಿಗ್ತಾ ಇದೆ ವೀಕ್ಷಕರೇ. ಔ ಸ್ವರಾಕ್ಷರ ಸಿಕ್ಕಿದಂದರೆ ನಾವೀಗ ಅ ಪ್ಲಸ್ ಓ ಔ ಸೂತ್ರದ ಮುಖಾಂತರ ನಾವಿದನ್ನ ಬಿಡಿಸಬೇಕು. ಮಹಾ ಪ್ಲಸ್ ಔದಾರ್ಯ, ಆ ಪ್ಲಸ್ ಔ ಇಸ್ ಈಕ್ವಲ್ ಟು ಔ. ವೀಕ್ಷಕರೇ ನೋಡಿ, ಎಷ್ಟು ಸುಲಭವಾಗಿ ಒಂದು ಸೂತ್ರವನ್ನು ಇಟ್ಕೊಂಡು ಒಂದು ವ್ಯಾಖ್ಯಾನವನ್ನು ಸಹ ನಾವು ಸೃಷ್ಟಿ ಮಾಡಬಹುದು, ಹಾಗೆ ಉದಾಹರಣೆಗಳನ್ನು ಸಹ ನಾವು ಸೃಷ್ಟಿ ಮಾಡಬಹುದು ವೀಕ್ಷಕರೇ. ನೋಡಿ, ಈಗ ಕೊನೆಯ ಸಂಸ್ಕೃತ ಸ್ವರ ಸಂಧಿನಲ್ಲಿ ಕೊನೆಯದು ವೀಕ್ಷಕರೇ, ಇದು ಎಣ್ ಸಂಧಿ. ಎಣ್ ಸಂಧಿಗೂ ಸಹ ನಾನು ಒಂದು ಸೂತ್ರವನ್ನ ನಿಮಗೆ ಹೇಳ್ತಾ ಇದ್ದೀನಿ ವೀಕ್ಷಕರೇ. ಇದು ತುಂಬಾ ಸುಲಭ ಕಂಡಿದೆ ವೀಕ್ಷಕರೇ. ಈ ಉ ರು ಪ್ಲಸ್ ಸವರ್ಣವಲ್ಲದ ಸ್ವರ ಈಕ್ವಲ್ಸ್ ಯ ವ ರ. ಅಂದ್ರೆ ನಿಮ್ಮ ಸಂಧಿ ಪದದಲ್ಲಿ ಯ ವ ರ. ಯಾಕೆ ಅರ್ಧಾಕ್ಷರ ಕೊಡ್ತಾರೆ ವೀಕ್ಷಕರೇ? ಇವು ಸಾಮಾನ್ಯವಾಗಿ ಒತ್ತಕ್ಷರಗಳಲ್ಲಿ ಬರ್ತವೆ ವೀಕ್ಷಕರೇ. ಅದಕ್ಕೋಸ್ಕರ ನಾವು ಅವುಗಳನ್ನು ಅರ್ಧಾಕ್ಷರಗಳಾಗಿ ಅಲ್ಲಿ ತೋರಿಸ್ತಾ ಇದ್ದೀವಿ. ಈ ಉ ರು ಪ್ಲಸ್ ಸವರ್ಣವಲ್ಲದ ಸ್ವರ ಈಕ್ವಲ್ಸ್ ಯ ವ ರ. ಇವನ್ನ ಈ ಸೂತ್ರದ ಮುಖಾಂತರ ನಾವು ಎಣ್ ಸಂಧಿಯನ್ನ ಸುಲಭವಾಗಿ ಕಂಡುಹಿಡಿಯಬಹುದು ವೀಕ್ಷಕರೇ. ಸಂಧಿ ಕಾರ್ಯ ನಡೆಯುವಾಗ ನೋಡಿ, ಈಗ ವ್ಯಾಖ್ಯಾನ ಎಣಿಸಿದ ವ್ಯಾಖ್ಯಾನವನ್ನು ತಿಳ್ಕೊಳ್ಳೋಣ ವೀಕ್ಷಕರೇ. ನೋಡಿ, ಸೂತ್ರದ ಪ್ರಕಾರ ಸಂಧಿ ಕಾರ್ಯ ನಡೆಯುವಾಗ ಈ ಉ ರು ಕಾರರಿಗೆ ಸವರ್ಣವಲ್ಲದ ಸ್ವರಗಳು ಪರವಾಗಿ ಸಂಧಿ ಕಾರ್ಯ ನಡೆದಾಗ ಯ ವ ರ ಗಳು ಬರುವುದನ್ನು ಎಣ್ ಸಂಧಿ ಎನ್ನುತ್ತೇವೆ ವೀಕ್ಷಕರೇ. ನೋಡಿ, ಎಷ್ಟು ಸುಲಭವಾಗಿ ಕರೆಯಬಹುದು ವೀಕ್ಷಕರಿಗೆ. ನೋಡಿ,
ಒಂದು ಸೂತ್ರ ಇಟ್ಕೊಂಡ್ವಿ ಅಂದ್ರೆ ನಾವು ಎಷ್ಟು ಸುಲಭವಾಗಿ ಒಂದು ವ್ಯಾಖ್ಯಾನವನ್ನು ಸೃಷ್ಟಿ ಮಾಡಬಹುದು. ನೋಡಿ ಇಲ್ಲಿ ಸೂತ್ರ ಇದೆ, ಇಲ್ಲಿ ಅದು ವ್ಯಾಖ್ಯಾನದ ವಿಷಯ. ನೋಡಿ ಸಂಧಿ ಕಾರ್ಯ ನಡೆಯುವಾಗ ಈ ಉ ರು ಕಾರಣಕ್ಕೆ ಸವರ್ಣವಲ್ಲದ ಸ್ವರಗಳ ಪರವಾಗಿ ಸಂಧಿ ಕಾರ್ಯ ನಡೆದಾಗ ಯ ವ ರ ಕಂಡುಬರುವುದನ್ನು ನಾವು ಎಂಡ್ ಸಂಧಿ ಎನ್ನುತ್ತೇವೆ ವೀಕ್ಷಕರೇ. ಈಗ ಎಂಡ್ ಸಂಧಿಗೆ ನಾವು ಉದಾಹರಣೆಗಳನ್ನು ನೋಡೋಣ ವೀಕ್ಷಕರೇ. ನೋಡಿ ಈಗ ಎಂಡ್ ಸಂಧಿಯ ಕೆಲವು ಉದಾಹರಣೆಗಳನ್ನು ನೋಡೋಣ. ನಾನಿಲ್ಲಿ 6 ಕೆಲವು ಪದಗಳನ್ನು ಬರೆದಿದ್ದೀನಿ. ಪ್ರತ್ಯುತ್ತರ, ಮನ್ವಂತರ, ಅತ್ಯುತ್ತಮ, ಗುರುವಾಜ್ಞೆ, ಮನ್ವಾದಿ, ಪ್ರತ್ಯರ್ಥ ಅಂತ 6 ಪದಗಳನ್ನು ತಗೊಂಡಿದ್ದೀನಿ ವೀಕ್ಷಕರೇ. ಈಗ ನಮ್ಮ ಸೂತ್ರ ಏನಿದೆ, ಈ ಉ ರು ಪ್ಲಸ್ ಸವರ್ಣವಾದ ಸ್ವರ. ಹಾಗೆಯೇ ಸಂಧಿ ಪದದಲ್ಲಿ ಯ ವ ಅಥವಾ ರ ಬಂದಿತ್ತು. ನೋಡಿ ನಾನು ಆವಾಗಲೇ ನಿಮಗೆ ಹೇಳಿದೆ ವೀಕ್ಷಕರೇ, ಏನು ಹೇಳಿದೆ, ಯಾವ ರಗಳು ಅವು ಒತ್ತಕ್ಷರಗಳು ಆಗಿರ್ತವೆ ಅಂತ ಹೇಳಿದೆ. ನೋಡಿ ಈಗ ಒತ್ತಕ್ಷರ ಪ್ರಕಾರ ಬಿಡಿಸ್ಕೊಂತ ಹೋಗೋಣ ವೀಕ್ಷಕರೇ. ನೋಡಿ ಇಲ್ಲಿ ಯ ಒತ್ತಕ್ಷರ ಇದೆ, ಇಲ್ಲಿ ವಾ ಇದೆ, ಇಲ್ಲಿ ಯಾ ಇದೆ, ಇಲ್ಲಿ ಯಾವುದು ರಾ ಇದೆ, ಇಲ್ಲಿ ಮತ್ತೆ ವಾ ಇದೆ, ಇಲ್ಲಿ ಮತ್ತೆ ಯಾ ಇದೆ. ನೋಡಿ ಇವಾಗ ನಾವು ಪ್ರತಿ ಪ್ಲಸ್ ಉತ್ತರ. ನೋಡಿ ತೀನಲ್ಲಿ ಈ ಇದೆ ವೀಕ್ಷಕರೇ, ಇಲ್ಲಿ ಊ ಇದೆ. ಅಂದ್ರೆ ಸವರ್ಣವಲ್ಲದ ಸ್ವರಗಳಾಗಿರಬೇಕು ಅಂತ ಇದೆ. ಸವರ್ಣವಲ್ಲದ ಸ್ವರ ಮೀನ್ಸ್ ಇದಕ್ಕೂ ಸವರ್ಣ ಸ್ವರಗಳು. ನಾವಲ್ಲಿ ಸವರ್ಣ ಕಲ್ತ್ಕೊಂಡಿದ್ದೀವಿ ವೀಕ್ಷಕರೇ. ಆ ಪ್ಲಸ್ ಆ ಪ್ಲಸ್ ಆ, ಇ ಪ್ಲಸ್ ಇ, ಇವನ್ನ ನಾವು ಸವರ್ಣ ಸ್ವರಗಳು ಅಂತ ಕಲಿತೀವಿ. ಇಲ್ಲಿ ಸವರ್ಣ ಸ್ವರಗಳು ಆಗಂಗಿಲ್ಲ. ಸವರ್ಣ ಸ್ವರಗಳು ಏನು ಈ ಉ ರುಗೆ ಇಲ್ಲಿ ಸವರ್ಣವಲ್ಲದ ಸ್ವರಗಳು ಬಂದು ಯ ವ ರಗಳು ಬಂದ್ರೆ ನೋಡಿ ಇಲ್ಲಿ ಯಾವ. ಹಾಗಾಗಿ ಇದು ಎಂಡ್ ಸಂಧಿ ಅಂತ ಸುಲಭವಾಗಿ ಗುರ್ಸ್ಕೋಬಹುದು ವೀಕ್ಷಕರೇ. ನೋಡಿ ಈಗ ಮನ್ವಂತರ. ನೋಡಿ ನಮ್ಮ ಫಾರ್ಮುಲಾ ಪ್ರಕಾರ ಮನು ಪ್ಲಸ್ ಅಂತರ, ಇಲ್ಲಿ ಭೂ ಇದೆ ವೀಕ್ಷಕರೇ. ಹಾಗೆಯೇ ಇಲ್ಲಿ ಸವರ್ಣವಲ್ಲದ ಸ್ವರ ಬಂದಿದೆ, ಆ ಬಂದಿದೆ, ಇಲ್ಲಿ ವ ಬಂದಿದೆ ವೀಕ್ಷಕರೇ. ನೋಡಿ ನಮ್ಮ ಫಾರ್ಮುಲಾ ಪ್ರಕಾರ ಬಂದಿದೆ ವೀಕ್ಷಕರಲ್ಲಿ, ಬಂದಿದ್ದಾರೆ ಸರಿಯಾದ ಉತ್ತರ ವೀಕ್ಷಕರೇ. ನೋಡಿ ಕೆಲವು ಸುಲಭ ವಿಧಾನಗಳಲ್ಲಿ ಎಷ್ಟು ಸುಲಭವಾಗಿ ನಾವು ಕಲಿಬಹುದು. ನಮಗೂ ಸಹ ಫಸ್ಟ್ಗೆ ಓದ್ಬೇಕಾದ್ರೆ ಇದು ಹೆಂಗಪ್ಪ ತಿಳ್ಕೊಳ್ಳೋದು ಅಂತ. ನನಗೂ ಕೆಲವು ಫಾರ್ಮುಲಾಗಳನ್ನು, ನಾನು ಕೆಲವು ಬುಕ್ಸ್ಗಳನ್ನ ಓದಿ ಇದಕ್ಕೆ ಕೆಲವು ಫಾರ್ಮುಲಾಗಳನ್ನ ಕಂಡುಹಿಡ್ಕೊಂಡಿದ್ದೀನಿ, ಮೀನ್ಸ್ ಸೂತ್ರಗಳನ್ನ ಕಂಡುಹಿಡ್ಕೊಂಡಿದ್ದೀನಿ ವೀಕ್ಷಕರೇ. ಕಂಡುಹಿಡಿದು ನನ್ನ ಎಲ್ಲ ವೀಕ್ಷಕರಿಗೂ ಮತ್ತು ನನ್ನ ಕೆಲ ವಿದ್ಯಾರ್ಥಿಗಳು ಸಹ ಅನುಕೂಲ ಆಗುತ್ತೆ ನಾನು ಈ ರೀತಿ ಹೇಳ್ಕೊಳ್ತಾ ಇದ್ದೀನಿ. ಮುಂದಿನದು ಅತ್ಯುತ್ತಮ. ನೋಡಿ ವೀಕ್ಷಕರಿಗೆ ಯಾ ಒತ್ತಕ್ಷರ ಬಂದಿದೆ, ಯಾ ಬಂದಿದೆ, ಅತಿ ಪ್ಲಸ್ ಉತ್ತಮ. ಅತಿ ಉತ್ತಮರನ್ನು ನಾವು ಅತ್ಯುತ್ತಮರು ಅಂತ ಕರಿತೀವಿ. ಇ ಪ್ಲಸ್ ಉ, ಯ, ಇ ಪ್ಲಸ್ ಸವರ್ಣವಾದ ಸ್ವರ, ಇವೆರಡು ಸವರ್ಣ ಸ್ವರ ಅಲ್ಲ. ಓಕೆ ವೀಕ್ಷಕರೇ. ಹಾಗೆಯೇ ಇಲ್ಲಿ ನೋಡಿ ಅರ್ಕವೃತ್ತನ್ನು ನಾವು ರಾನ ಮತ್ತೊಂದು ಒತ್ತಕ್ಷರ ಅಂತ ಹೇಳ್ಬೋದು ವೀಕ್ಷಕರೇ. ಹಾಗಾಗಿ ಇದನ್ನ ರ ಒತ್ತಕ್ಷರ ಅಂತ ಇಟ್ಕೊಳ್ಳಿ. ಈಗ ಗುರುವಾಜ್ಞೆ. ಗುರುವಾಜ್ಞೆ ಅಂದ್ರೆ ಗುರು ಮಾಡುವಂತಹ ಆಜ್ಞೆ, ಗುರುವಾಜ್ಞೆ. ಸೊ ಇಲ್ಲಿ ನೋಡಿ ಉ ಪ್ಲಸ್ ಆ, ಇಲ್ಲಿ ರ ಅಷ್ಟೇ ವೀಕ್ಷಕರೇ. ನೋಡಿ ಎಷ್ಟು ಸುಲಭವಾಗಿ ಕರೀಬೋದು. ಮನ್ವಾದಿ, ಮನು ಪ್ಲಸ್ ಆದಿ, ಉ ಪ್ಲಸ್ ಆ ಇಸ್ ಈಕ್ವಲ್ ಟು ವ. ನೋಡಿ ಎಷ್ಟು ಸುಲಭವಾಗಿ ಕರೀಬೋದು ವೀಕ್ಷಕರೇ. ಹಾಗೆ ಮತ್ತೊಂದು ಯ ಬಂದಿದೆ ವೀಕ್ಷಕರಿಗೆ, ಪ್ರತಿ ಪ್ಲಸ್ ಅರ್ಥ, ಇ ಪ್ಲಸ್ ಆ. ನೋಡಿ ನೋಡಿ ವೀಕ್ಷಕರೇ, ಒಟ್ಟಿಗೆ ನಮ್ಗೆ ಏನು ಈ ಸ್ವರಗಳಲ್ಲಿ ಒಂದು ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಈ ಸ್ವರದಲ್ಲಿ ಒಂದಾಗಿರಬೇಕು. ಹಾಗೆಯೇ ಉತ್ತರ ಪದ ಮೊದಲನೇ ಅಕ್ಷರದಲ್ಲಿ ಸವರ್ಣವಲ್ಲದ, ಇದಕ್ಕೆ ಸವರ್ಣವಲ್ಲದ ಅಕ್ಷರ ಆಗಿರಬೇಕು ಬರಬೇಕು. ಕೊನೆಯದಾಗಿ ನಮಗೆ ಸಂಧಿ ಪದದಲ್ಲಿ ಯ ವ ಅಥವಾ ರ ಸಂಬಂಧಪಟ್ಟಂತಹ ಒತ್ತಕ್ಷರ ಬಂದಿದ್ರೆ ಅದನ್ನು ಸುಲಭವಾಗಿ ನಾವು ಎಂಡ್ ಸಂಧಿ ಅಂತ ಹೇಳ್ಬೋದು ವೀಕ್ಷಕರೇ. ಇವು
ಸಂಸ್ಕೃತ ಸ್ವರ ಸಂಧಿಗಳು ವೀಕ್ಷಕರೇ. ಇವತ್ತು 4 ಸಂಸ್ಕೃತ ಸ್ವರ ಸಂಧಿಗಳನ್ನು ತಿಳ್ಕೊಂಡಿದ್ವಿ. ಈಗ ಮುಂದಿನ ವಿಡಿಯೋದಲ್ಲಿ ವೀಕ್ಷಕರೇ ನಾವು ಸಂಸ್ಕೃತ ವ್ಯಂಜನ ಸಂಧಿಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೇನೆ. ಧನ್ಯವಾದಗಳು ವೀಕ್ಷಕರೇ.